ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ದೇವತೆ, ಈ ದೇವತೆಯ ಚೆಲುವ ನೋಡಲು. ಅರೆ ಅಮಾನುಲ್ಲಾ ಹೇನೆ ಉನ್ಕಾ ಬೇಟಾ ರೇ. ಪ್ರೀತಿ ಮಾಡ ಆಸೆ ಬಂತು, ಓ ನನ್ಗೂ ಪ್ರೀತಿ ಮಾಡ ಆಸೆ ಬಂತು. ಗಣಪತಿ ಮೆರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಸ್ಟೆಪ್ಸ್ ಹಾಕ್ತಿದ್ದ ಯುವಕ. ನಿನ್ನೆ ಮೊನ್ನೆ ಬಂದ್ ಜುಟ್ಟು ನನ್ನ ಮಕ್ಕಳು ಗೊಣ್ಣೆ ಸುಸ್ಕೊಂಡು ಓಡಾಡ್ತ ಚಿಲ್ಟಾರಿ ಪಲ್ಟಾರಿಗಳು ನನ್ ಮುಂದೆ ಕೈ ತೋರ್ಸ್ಕೊಂಡು ಹಿಂಗಂದ್ರೆ ಸುಮ್ಮನೆ ಇರ್ತೀವ. ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ ಕರಿಮಣಿ ಮಾಲೀಕ. ಅಣ್ಣ ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ದೀರಿ? ಬೆಳ್ಳುಳ್ಳಿ ಕಬಾಬ್. ಉತ್ತರ ಕನ್ನಡ ಜಿಲ್ಲೆ ರಾಜ ಚಂದ್ರಸೇನ ಮಹಾರಾಜನ ಚಂದಾವರದ ಚಂದದ ಸಂತೆ ಇದು. ಇಲ್ಲಿ ಬಂದು ಭಾನುವಾರಕ್ಕೊಮ್ಮೆ ಇಲ್ಲಿ ತರಕಾರಿ ಆಗಿರಲಿ, ಬಟ್ಟೆ ಆಗಿರಲಿ, ಬ್ಯಾಗ್ ಆಗಿರಲಿ, ಮೀನಾಗಿರಲಿ, ಒಣ ಮೀನಾಗಿರಲಿ ಅಥವಾ ನಿಮಗೆ ಹಣ್ಣು ಹಂಪಲಾಗಿರಲಿ, ಯಾವುದೇ ಒಂದು ಈ ಥರ ಸ್ನ್ಯಾಕ್ಸ್ ಐಟಮ್ಗಳಾಗಿರಲಿ ಪ್ರತಿಯೊಂದು ಸಿಗುವಂಥದ್ದು. ಇದು ಪ್ರತಿ ಭಾನುವಾರಕ್ಕೆ ನಡೆಯುತ್ತೆ. ಇದ್ರ ವಿಶೇಷ ಏನಂತಂದರೆ ನಿಮಗೆ ಸುಮಾರು ಒಂದು 15ರಿಂದ 16 ಹಳ್ಳಿ ಜನ ಈ ಸಂತೆ ಮಾರ್ಕೆಟಲ್ಲಿ ಪ್ರತಿ ಭಾನುವಾರ ಸೇರುವಂಥದ್ದು. ಇಲ್ಲಿನ ವ್ಯಾಪಾರಿಗಳು ಅಷ್ಟೇ ಬಯಲುಸೀಮೆ ಕಡೆಯಿಂದ ಬರುವಂಥದ್ದು. ಹಾವೇರಿ ಆಗಿರಲಿ, ನಿಮಗೆ ಈ ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ ಆ ಕಡೆಯಿಂದ ಬರುವಂಥವ್ರು, ಶಿವಮೊಗ್ಗ ಕಡೆಯಿಂದ ಆಗಿರಲಿ, ಅಷ್ಟು ದೂರದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತೀವಿ. ಈ ಸಂತೆ ಬಗ್ಗೆ ಗೊತ್ತಿಲ್ಲದವರು ಒಮ್ಮೆ ಆದರೂ ಬಂದು ವಿಸಿಟ್ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂದ್ಕೊಂಡು ನಿಮಗೊಂದು ಅನುಭವ ಆಗುತ್ತೆ ಹೊಸ ರೀತಿ. ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು, ಕೇಳೋ ಸರದಾರ ಸೊಗಸಾಗಿ ಸೀರೆ ಬಿಡುವ, ಕೈ ತುಂಬ ಬಳೆಯ ತೊಡುವ, ಹಣೆ ಮೇಲೆ ಸಿಂಧುರದ ಗಂಧ ಚಂದನದ ಅಂದ ಚಂದವಮ್ಮ. ಈ ತಾಯಿಗೆ ನನ್ನ ಹೃದಯಪೂರ್ವಕ ನಮನ. ಯಾಕಂತಂದರೆ ಈ ವಿಡಿಯೋ ಕ್ರೆಡಿಟ್ ಏನಿದೆ ಅವರಿಗೆ ಸಲ್ಲಬೇಕು. ತುಂಬ ನಮಗೆ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರು, ಮಾತಾಡಿದರು. ಅದೇ ರೀತಿ ತುಂಬ ದೂರದ ಊರಿಂದ ಇವರು ಹಾವೇರಿಯಿಂದ ಬಂದು ಇಲ್ಲಿ ಲಿಂಬೆಹಣ್ಣು ವ್ಯಾಪಾರ ಮಾಡ್ತಾರೆ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಯಾವುದೇ ರೀತಿ ಸಂಸಾರನ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ತಾಕತ್ತು ಅವರಲ್ಲಿರುತ್ತೆ ಹೇಳೋದಕ್ಕೆ ಇವರೇ ಸಾಕ್ಷಿ ನೋಡಿ. ಈಗ ನಾವು ನೋಡ್ತಾ ಇರೋದು ವಿಶ್ವ ಪ್ರಸಿದ್ಧವಾದಂಥ ನಮ್ಮ ಬ್ಯಾಡಗಿ ಮೆಣಸಿನ ವ್ಯಾಪಾರಿಗಳಿಗೆ. ಈ ಬ್ಯಾಡಗಿ ಮೆಣಸು ನಮ್ಮ ಪ್ರಪಂಚದಲ್ಲೇ ಇದು ಫೇಮಸ್. ಇದು ಅಂಥ ಕಲರ್ಫುಲ್ ಮೆಣಸಿನ್ಕಾಯಿ. ಮುಂದೆ ನೋಡ್ತಾ ಇರಿ, ಈ ಶಾಪಲ್ಲಿ ಎಲ್ಲ ಸ್ಪೈಸಸ್ಸು ಎಲ್ಲ ಐಟಮ್ಗಳು ಸಿಗುತ್ತೆ ನಿಮಗೆ. ಅದೇ ರೀತಿ ಇವರು ನೇರವಾಗಿ ರೈತರಿಂದನೇ ತೊಗೊಂಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಇವರು. ನಾನು ಯಾರಿಗೂ ವಿರೋಧಿ ಅಲ್ಲ, ನಾನು ಇಲ್ದವ ಕೇಳ್ಕೊಳ್ರಿ. ನನ್ನನ್ನು ವಿರೋಧಿ ಮಾಡ್ತಾವ್ರಂದ್ರೆ ಅವ್ರಲ್ಲಿ ಏನೋ ತಪ್ಪೈತೆ ಅಂತ ಅಷ್ಟೇ. ಹೌದಾ? ಬೇಕಾದಂತ ತ್ರಾಸ ಬರ್ಲಿ ಮನುಷ್ಯನಿಗೆ ಸುಖ ದುಃಖ ಎರಡು ಸರಿ ಅದಾವ. ಒಂದ್ ಹೆಚ್ಚ ಒಂದ್ ಕಡಿಮೆ ಇಲ್ಲ. ಸುಖ ಇದ್ದಷ್ಟು ದುಃಖ ಐತಿ. ಆದ್ರ ನಮಗ್ ಗೊತ್ತಾಗಂಗಿಲ್ಲ ಅದು. ಇದು ಯಾಕೆ ದುಃಖ ಬತ್ತಪ್ಪ ಅನ್ನೋದು ಒಂದೇ ಇರ್ತೀವಿ. ಆ ಸುಖದಿಂದ ದುಃಖ ಇದ್ದೇ ಇರ್ತೇವೆ. ಎರಡು ನಿಭಾಯಿಸಬೇಕು. ಗೊತ್ತಿರುವ ಕಾಯಕವನ್ನ ಬಿಟ್ಟವನು ಕೆಟ್ಟ, ಗೊತ್ತಿಲ್ಲದ ಕಾಯಕಕ್ಕೆ ಕೈ ಹಾಕಿದವನು ಕೆಟ್ಟ. ನಿಷ್ಕಲ್ಮಶವಾದ ಭಕ್ತಿಯೊಂದೇ ಪರಮಾತ್ಮನಿಗೆ ಪ್ರೀತಿ. ಮಾಡುವ ಕಾಯಕವನ್ನ ಭಕ್ತಿಯಿಂದ ಮಾಡುತ್ತಾ ನಮ್ಮನ್ನ ರಕ್ಷಿಸು, ನಮ್ಮನ್ನ ಸಲಹು ಎಂದು ಜೀವನವನ್ನ ಸಾಗಿಸಬೇಕು. ಬೆಳೆಸಿದವರೆದುರು ಬಾಗಿ ನಡೆಯಬೇಕು. ಅರಿವಿನೆನೆದು ಜೀವನವನ್ನು ನಡೆಸಬೇಕು. ಯಾವ ಬಲರೇ ರುದ್ರ 20 ರೂಪಾಯಿ 20 ಕೆಜಿಗೆ 20 10 ರೂಪಾಯಿ ಕೆಜಿ ಇಲ್ಲ ಗಂಡನ ಮಾಡ್ತಿಲ್ಲ. 10 ರೂಪಾಯಿ ಇಲ್ಲೇ ಯಾಕೆ ಬರ್ತದೆ ಜೀವಪುರಕ್ಕೆ? 10 ಹೋಗ ಹಜರತ್ ಅಂಗಡಿ ಬರೀ 20 ರೂಪಾಯಿ ಉಳ್ಳಾಗಿದ್ದಿ ತಗೊಳ್ಳ. ಬದುಕು ತೋರಿಸ್ತೀನಿ. ನಾನು ಕಂಡ್ರೆ ಹೊಟ್ಟೆ ಉರ್ಕೋಬೇಕು, ಮಿಸ್ ಮಾಡ್ಕೋಬೇಕು. ನನ್ನ ಹಂಗ್ ಬದುಕು ತೋರಿಸ್ತೀನಿ. ಈ ನೋಟ ಬಂದು ಹೊರನೋಟ ನೋಡಿ ಯಾವ ಥರ ಕಾಣುತ್ತೆ ಅಂದ್ಕೊಂಡು. ಹೊರಗಿನಿಂದ ನೋಡಬೇಕಾದ್ರೆ ಒಳ್ಳೆ ಜಾತ್ರೆ ಥರ ಒಂದು ಮೆರುಗು, ಮೆರವಣಿಗೆ ಆ ಥರ ಒಂದು ವಿಜೃಂಭಣೆಯನ್ನು ಕಾಣುತ್ತೆ. ಇದು ಈ ಸಂತೆಯ ವಿಶೇಷ ನೋಡಿ. ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು. ಮಿಸ್ಟರ್ ಕುಮಾರ್ ನಾಕೆ. ಓದ್ಲಾ ಅಂತ ಬಡ್ಕಂಡೆ, ನನ್ನ ಮಾತು ಕೇಳಲಿಲ್ಲ. ಈಗ
ನೆಲ ಕರಿತಾ ಕೂತವ್ನೆ. ಅನುಭವಿಸು ನಿನ್ ಕಥನೆ ಇಷ್ಟು ಕಣ. ನಮ್ಮ ಊರಿನ ಹಿರಿಯ ಜೀವ, ನಮಗೆ ಜೊತೆಗಿದ್ದವರು, ಅದೇ ರೀತಿ ತರಕಾರಿಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದ್ಕೊಂಡು, ಇವರು ನಮ್ಮ ಸ್ನೇಹಿತ ಮಾರುತಿ ಅಂದ್ಕೊಂಡು ಈ ವಿಡಿಯೋಗೆ ಬೆನ್ನೆಲುಬಾಗಿ ನಿಂತು ಕೊನೆಯ ತನಕ ನನ್ನ ಜೊತೆಗಿದ್ದು ಸಹಕಾರ ಕೊಟ್ಟವರು ತುಂಬ ಧನ್ಯವಾದ. ಇವತ್ತು ಅಳ್ಳಾಡ್ಸಕ್ಕಾಗತ್ತ ಸರ್ ಅವ್ರನ್ನ? ಇವತ್ತು ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ ಸರ್ ಅವರು. हो सुन मेरा भाई हमको प्यार हो गया लड़की का चक्कर में मार हो गया बारिश में भीग के गए हम मिलने. ಈ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ, ತುಂಬ ಮಜಾ ಇದೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಕೊನೆ ತನಕ ನೋಡ್ತಾ ಇರಿ, ನಿಮ್ಗೊಂದು ಮಜಾ ಬರುತ್ತೆ. ನನ್ನ ನಿನ್ನ ಸ್ನೇಹ ಬಂಧು ನಡೆದು ಮರೆಯಲಾಗದು, ಅಳಿಸಲಾಗದೆಂದಿಗೂ. ನಮ್ಮ ಗ್ರಾಹಕ ಬಂಧುಗಳಲ್ಲಿ ಒಂದು ವಿನಂತಿ, ಈ ನಮ್ಮ ವ್ಯಾಪಾರಿಗಳ ಹತ್ರ ತುಂಬ ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದ್ರೆ ತುಂಬ ದೂರದಿಂದ ಬರುವಂಥವ್ರು ಅವರು. ಮತ್ತು ನಮ್ಮ ಈ ಸಂತೆನೂ ಕೂಡ ಸದಾಕಾಲ ಇದೇ ಥರ ಮುಂದುವರಿಬೇಕು. ಅದೇ ರೀತಿ ನಮಗೂ ಕೂಡ ಒಂದು ದಿನನಿತ್ಯದ ದಿನಬಳಕೆಯ ವಸ್ತುಗಳು ಕೂಡ ನಮ್ಮ ಹತ್ತಿರದಲ್ಲಿ ಬಂದು ತಲುಪುವಂಥದ್ದು. ಅದಕ್ಕೆ ನಿಮ್ಮಲ್ಲಿ ಒಂದು ವಿನಂತಿ, ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಹಾಗೆ ನಾವು ಎಲ್ಲೇ ವಿಡಿಯೋ ಮಾಡೋಕ್ಕೆ ಹೋದರೂ ಕೂಡ ನಮ್ಮ ದೇವ್ರ ಸಹಕಾರ ಇರುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ಇಲ್ಲೂ ನಮ್ಮ ಅಪ್ಪು ಸರ್ ಇದ್ದಾರೆ, ನೀವು ನೋಡಿ. ಜೀವನನೇ ಹೀಗೆ ಕಣೋ, ನಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ನೋ ಕೆಲಸದಲ್ಲೂ ಒಂದೊಂದ್ಸಲ ಸೋತ್ ಬಿಡ್ತೀವಿ. ಆದ್ರೆ ಸೋತ್ ಬಿಟ್ವಿ ಅಂತ ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಯಾಕೆ ಹೀಗಾಯ್ತು, ಯಾಕೆ ಸೋತ್ವಿ? ನೀವು ಸಂತೆಗೆ ಬಂದಾಗ ಒಮ್ಮೆ ಬಾಬು ಅಂಗಡಿಗೆ ಬನ್ನಿರಿ, ಒಂದು 4 ಬೋಂಡಾ ತಿನ್ನಿರಿ, ಒಂದು 10 ಪಾರ್ಸಲ್ ತೊಗೊಂಡೋಗ್ರಿ. ಒಂದು ಸಾರಿ ಬೋಂಡಾ ತಿಂದ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಪ್ರತಿಯೊಬ್ರು ಕುಡಿಬೇಕು. ನಾನು ಕುಡ್ದಾಗೆಲ್ಲ ಅನ್ಸೋದು, ಈ ದೇಶದಲ್ಲಿ ಪ್ರತಿಯೊಬ್ರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದೀರಿ, ಎಷ್ಟು ಚೆನ್ನಾಗಿರೋದು ಅಂತ. ತಿಂತಾ ಇದ್ರೆ ಗೊತ್ತಲ್ಲ, ಒನ್ ಮೋರ್ ಲಕ್ಷ್ಮಣ. ಆಹಾ, ಏನ್ ಲಕ್ಷ್ಮಣ ಆಗಿದ್ಯಪ್ಪ ನೀನ್. ಲಕ್ಷ್ಮಣ ಮಾಡ್ಬಿಡ. ಯಾಕೆ ಇನ್ಯಾವ್ದು ಮಾಡ್ತೀಯಾ? ನಾನು ದುತ್ಲಾತ್ನ ಮಾಡ್ತೀನಿ. ಎಂತದು? ಈ ಲಂಗ ದಾಕೆತ್ತು ತೀರ ಎಲ್ಲ ಲಗ 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 ಅಂತ ಹೇಳಿ ಅಲ್ವಾ ದುತ್ಲಾತ್ನ. ಲಗ 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 ಲಗ. ಓ ದುಶ್ಯಾಸನ. ಅಯ್ಯ ನಿನ್ ನಾಲ್ಗೆ ದರ್ಬೆ ಹಾಕ್ಸ್ಬಿಡ. ನೋಡಪ್ಪ, ನೀನು ದುತ್ಯಾಸನ ಮಾಲ್ಬೇಲ, ಲಕ್ಷ್ಮಣನ್ನೇ ಮಾಲು. ಇಲ್ಲಿ ಟೀನು ಅಷ್ಟೇ ಸೂಪರ್ ಆಗಿರುತ್ತೆ, ಮತ್ತು ಮಿರ್ಚಿ ಬಜ್ಜಿನೂ ಕೂಡ ಮಸ್ತಾಗಿರುತ್ತೆ. ನಾನೊಂದು 2 ತಿಂದೆ ಇವತ್ತು. ಹೌದಣ್ಣ, ಕೆಲವರು ನನಗೆ ಕಾಣ್ತಾರ ನಿಮ್ಮ ಅಪ್ಪನ ದುಡ್ಡಲ್ಲಿ ಸೋಕೆ ಮಾಡ್ತೀಯ ಅಂತ. ಹೌದು, ನಮ್ಮ ಅಪ್ಪನಕ ನಾನು ಹುಟ್ಟಿರೋದು. ಬೇರೆ ಯಾರಾದ್ರೂ ಹುಟ್ಟಿದ್ರೆ ಬಂದು ಸೋಕೆ ಮಾಡ್ಲಿ ನಮ್ಮ ಈ ವಿಡಿಯೋ ಪಾರ್ಟ್ 2 ಬೇಕಾದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ಇನ್ನೊಂದು ಪಾರ್ಟ್ ತರ್ತೀನಿ. ಥ್ಯಾಂಕ್ ಯು. ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. Ladies and gentlemen, I am back.